ಹೋಪ್ ಟು ದೋಸ್ ಹೂ ಲಾಸ್ಟ್ ಹೋಪ್. ಇದು MS ರಾಜು ಅವರು ಬರೆದಿರುವಂತಹ ಪುಸ್ತಕ. ಈ ಟೈಟಲ್ಲೇ ಹೇಳುತ್ತೆ, ಬದುಕಿನಲ್ಲಿ ಜೀವನ ಉತ್ಸಾಹವನ್ನು ಯಾರೆಲ್ಲ ಕಳ್ಕೊಂಡಿದ್ದಾರೋ ಅಂಥವರಿಗಾಗಿಯೇ ಜೀವನ ಉತ್ಸಾಹವನ್ನು ಅವರಿಗೆ ಮತ್ತೊಮ್ಮೆ ಮರುಕಳಿಸೋ ಥರ ಮಾಡುವಂತಹ ಉದ್ದೇಶದಿಂದ ನಾನು, ನೀವು, ನಿಮ್ಮ ಮನೆಯಲ್ಲಿರೋರು, ನಮ್ಮಲ್ಲಿರುವಂತಹ ಶಕ್ತಿ ಎಂಥದ್ದು, ಆ ಅಗಾಧ ಶಕ್ತಿಯಿಂದ ಎಂಥದ್ದೇ ಸಮಸ್ಯೆ ಬಂದರೂ, ಅದು ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಏನೇ ಬಂದರೂ ಕೂಡ ಅದೆಲ್ಲವನ್ನು ನಾವು ನಿಲ್ಲಿಸಬಹುದು. ಅದನ್ನು ಕಿಡ್ನಿ ಪ್ರಾಬ್ಲಮ್, ಒಂದ್ಸರಿ ಕಿಡ್ನಿ ಪ್ರಾಬ್ಲಮ್ ಆಯಿತು ಅಂದರೆ EGF ರೇಟ್ 15 ಒಳಗಡೆ ಇತ್ತು ಅಂದರೆ ಇನ್ನು ಡಯಾಲಿಸಿಸ್ ಹೋಗಬೇಕು, ಇಲ್ಲ ಅಂತಂದರೆ ಟ್ರಾನ್ಸ್ಪ್ಲೇಟ್ ಮಾಡ್ಕೊಳ್ಬೇಕು. ಆಮೇಲೆ ಮೈಗ್ರೇನು ಲೈಫ್ ಲಾಂಗ್ ಇನ್ನು ನರಳಬೇಕಾಗ್ತೈತೆ. ಸ್ಟ್ರೋಕ್ ಹೋಯ್ತು, ನಾನು ಟಾಯ್ಲೆಟ್ ಅದೆಲ್ಲ ಬೆಡ್ ಮೇಲೆ. ವೆರಿಕೋಸ್ ವೇನು ಆಯಿತು, ಇನ್ನು ಹಿಂಗೆ ಇದಕ್ಕೆಲ್ಲ ಸಹ ಇದರಲ್ಲಿ ಸೊಲ್ಯೂಷನ್ಸ್ ಇದೆ. ಅದು ಅಥಾರಿಟೇಟಿವ್ ಹೇಳ್ತೀನಿ. ಆ್ಯಂಡ್ ಇಟ್ ಹ್ಯಾಸ್ ಬೀನ್ ರಿಟರ್ನ್ ಎವ್ರಿಥಿಂಗ್ ವಿತ್ ಡಾಕ್ಯುಮೆಂಟೇಷನ್ಸ್. ಆಮೇಲೆ ಸೋರಿಯಾಸಿಸ್ ಒಂದೊಂದು ತಿಂಗಳಿಗೆ ಬಾಡಿ ಹೆಂಗೆ ಚೇಂಜಸ್ ಆಗುತ್ತೆ ಅಂತ ಬರ್ತಿದೆ. ಒಂದು ದಿನಕ್ಕೆ ಹೆಂಗಾಗುತ್ತೆ, 3 ದಿನಕ್ಕೆ ಆಗುತ್ತೆ, 7 ದಿನ. ಯಾಕಂದರೆ ಈಗ ಮೆಡಿಕಲ್ ಸೈನ್ಸಲ್ಲೇನು ಎಲ್ಲ ಆರ್ಗನ್ಸ್ಗೂ ಬೇರೆ ಬೇರೆ ಇದ್ದಾರೆ. ಇಲ್ಲಿ ನಾನು ಒಬ್ಬನೇ ನೆಫ್ರಾಲಜಿನೂ ನೋಡಿದ್ದೀನಿ, ಕಾರ್ಡಿಯಾಲಜಿ ನೋಡಿದ್ದೀನಿ, ಬೋನ್ ಸಂಜೆ ಟೆಂಡನ್ ಲೈಫ್ ಲಾಂಗ್ ಇರಬೇಕು, ಇಲ್ಲಿ ರಿಜುನೇಷನ್ ಆಗುತ್ತೆ. ಡಿಸ್ಕ್ ಬಲ್ಜ್ ಲೈಫ್ ಲಾಂಗ್ ಇರಬೇಕು, ರಿಜುನೇಷನ್ ಆಗುತ್ತೆ. ಮೈಗ್ರೇನ್ 40 ವರ್ಷದಿಂದ ಇರುತ್ತೆ, ಅದೆಲ್ಲ ನನ್ನ 4 ದಿನ 5 ದಿನಕ್ಕೆ ಮೈಗ್ರೇನ್ ನೋಡುತ್ತೆ. ಆಮೇಲೆ ಪ್ಯಾಂಕ್ರೆಟೈಟಿಸ್ ಮುಗಿಯಿತು. 21 ವರ್ಷದ್ದು ಕೇಸ್ ಹಿಸ್ಟ್ರಿ ಇರುವಂಥ ಪೇಷಂಟ್ನ ಇದು ಎಷ್ಟು 2 ವೀಕ್ಸ್ 3 ವೀಕ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಈಸ್ ಅಸಿಸ್ಟೆಂಟ್ ಪ್ರೊಫೆಸರ್, ಚೈಲ್ಡ್ಹುಡ್ಡಲ್ಲಿ ಬಂದಿತ್ತು. ಈಗ 33 ಇಯರ್ ಓಲ್ಡ್, 37 ಇಯರ್ ಓಲ್ಡ್ ಬಂದಿದ್ದಾರೆ. ಆ ರೀತಿ ಬಾಡಿನಲ್ಲಿ ಹಿಡನ್ ಪವರ್ ಇದೆ. ಆ ಹಿಡನ್ ಪವರ್ನ ಇದು ಓದಿದ್ರೆ, ಅದಕ್ಕೆ ಇದರಲ್ಲಿ ಬರ್ದಿದ್ದೀನಿ,
ಏನು ಅಂತಂದರೆ ಭಾರಿ ಚೆನ್ನಾಗಿ ಬರ್ತೀವಿ ಡಿಸ್ಕವರ್ ಯುವರ್ ಹಾಂ ಬಾಡೀಸ್ ಹಿಡನ್ ಪವರ್. ಹಿಡನ್ ಪವರ್ ಒನ್ಸ್ ಯು ರೀಡ್, ಬಿಕಾಸ್ ಬಾಡಿನಲ್ಲಿ ಎಲ್ಲ ಇನ್ಬಿಲ್ಟ್ ಪವರ್ ಇದೆ. ಎಸ್. ಸೊ ಅದನ್ನೇ ನಾನು ಇಲ್ಲಿ ಕ್ಲಾರಿಟಿ ಇದೆ. ಡಿಸ್ಕವರ್ ಯುವರ್ ಬಾಡೀಸ್ ಹಿಡನ್ ಪವರ್, ರೀಡ್ ದಿಸ್ ಒನ್ಸ್ ಆ್ಯಂಡ್ ರೀಕ್ಲೈಮ್ ಹೋಪ್ ಅಗೇನ್. ಆ್ಯಂಡ್ ಇಟ್ಸ್ ಬೇಸಿಕ್ಲಿ ರೀಡಿಫೈನ್ ದ ಮೆಡಿಕಲ್ ಸೈನ್ಸ್. ಇಟ್ಸ್ ಅ ಗ್ಯಾಪ್. ಈಗ ಏನಿದೆ ಅದಕ್ಕೆ ಗ್ಯಾಪ್ ಫಿಲ್ ಮಾಡೋದಕ್ಕೆ ಎವ್ರಿಥಿಂಗ್ ಈಸ್ ರಿಕ್ವೈರ್ಡ್. ವಿತೌಟ್ ದಟ್ ವಿ ಕೆನ್ ನಾಟ್. ದಟ್ಸ್ ಟ್ರೂ. ಸೊ ದಿಸ್ ಇಸ್ ಆಡೆಡ್ ಫ್ಯಾಕ್ಟರ್. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಸರ್, ಫುಡ್ ಇಸ್ ಅ ಮೆಡಿಸಿನ್ ಅನ್ನೋದು ನೀವು ಪ್ರತಿಯೊಂದು ಸಲನೂ ಹೇಳ್ತಾ ಬಂದಿದ್ದೀರಾ. ಸೊ ಇದರಲ್ಲಿ ಫುಡ್ ರಿಲೇಟೆಡ್ ಏನೇನಿದೆ? ಇದರಲ್ಲಿ ಕಿಡ್ನಿ ಡಿಸೀಸ್ಗೆ ಏನು ತೊಗೊಳ್ಬೇಕು, ಕ್ಯೂ ಆರ್ ಕೋಡ್ ಹಾಕಿದ್ರೆ ಬರ್ತಿರುತ್ತೆ. ಕ್ಯಾನ್ಸರ್ಗೆ ಹೆಂಗೆ ತೊಗೊಳ್ಬೇಕು, ಕ್ಯೂ ಆರ್ ಕೋಡ್ ಏನು ತೊಗೊಳ್ಬೇಕು, ಏನು ತೊಗೊಳ್ಬಾರ್ದು. ಆ ರೀತಿ ಹಾರ್ಟ್ಗೆ ಏನು ತೊಗೊಳ್ಬೇಕು, ಏನು ತೊಗೊಳ್ಬಾರ್ದು. ಮೈಗ್ರೇನ್ಗೆ, ಪ್ರತಿಯೊಂದು ಡಿಸೀಸಸ್ಗೂ ಸುಮಾರು 10-12 ಡಿಸೀಸಸ್ ನರೇಟ್ ಮಾಡಿದ್ದೀನಿ. ಕಿಡ್ನಿ ಸ್ಟೋನಿಗೆ ಎವ್ರಿಥಿಂಗ್ ಒಂದೊಂದು ಚಾಪ್ಟರ್ ಒಂದೊಂದು ಕೊಟ್ಟಿದ್ದೀನಿ. ಓಕೆ, ಆ ಚಾಪ್ಟರ್ ಓದಿದ್ರೆ ಸಾಕು, ಅವ್ರಿಗೆ ಅವತ್ತೇ ನಿದ್ದೆ ಬರ್ತದೆ ಚೆನ್ನಾಗಿ. ವೆಲ್ ಸರ್, ನೀವು ತುಂಬ ಬ್ಯುಸಿ ಇದ್ದೀರಾ, ಐ ನೋ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೈನ್, ಕಂಗ್ರ್ಯಾಚುಲೇಷನ್ಸ್. ಒಂದು ಸಣ್ಣ ತಲೆನೋವಿನಿಂದ ಹಿಡಿದು ಅದು ಕಿಡ್ನಿ ಸಮಸ್ಯೆ ಆಗಿರ್ಬೋದು, ಗ್ಯಾಂಗ್ರೀನ್ ಸಮಸ್ಯೆ ಆಗಿರ್ಬೋದು, ಅದೇ ಥರ ಕ್ಯಾನ್ಸರ್ನಂತಹ ಕಾಯಿಲೆಗಳು ಕೂಡ ಆಗಿರಬಹುದು. ಅದನ್ನು ಹೇಗೆ ತಡೆಗಟ್ಟಬೇಕು, ಅದರ ಜೊತೆಗೆ ಇನ್ ಕೇಸ್ ನಿಮಗೆ ಆ ಕಾಯಿಲೆ ಬಂದಂತಹ ಸಂದರ್ಭದಲ್ಲಿ ನೀವು ಧೃತಿಗೆಡದೆ, ಟೆನ್ಷನ್ಗೆ ಒಳಗಾಗದೆ ನಿಮ್ಮನ್ನು ನೀವು ಹೇಗೆ ಸದೃಢಪಡಿಸ್ಕೊಳ್ಬಹುದು, ಆ ರೋಗದಿಂದ ಗುಣಮುಖರಾಗಬಹುದು ಅನ್ನೋದು ರಾಜು ಸರ್ ಬರೆದಿರುವಂತಹ ಈ ಪುಸ್ತಕದಿಂದ ನಿಮಗೆ ಸಿಕ್ಕಾಪಟ್ಟೆ ಅನುಕೂಲವಾಗುತ್ತೆ ಅಂತ ನಾನು ಭಾವಿಸ್ತೀನಿ. ನಾನು ಓದ್ತೀನಿ, ನೀವು ಓದ್ತೀರಾ ಅಂತ ಅಂದ್ಕೊಳ್ತೀನಿ. ನಮಸ್ಕಾರ.